ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. ನಮ್ಮ ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ಎಹೆಚ್ಕೆಲ 22:30. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ಹುಡುಕಲು ಯಾರೂ ಸಿಕ್ಕಲಿಲ್ಲ ಎಂಬುವ ದೇವರ ಹಂಬಲವನ್ನು ಅರಿತು ಕಳೆದ 14 ವರ್ಷಗಳಿಂದ ದೇಶಕ್ಕಾಗಿ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ಪೌಳಿಯ ಬಿರುಕಿನಲ್ಲಿ ನಿಂತು ಪ್ರಾರ್ಥಿಸಲು ದೇವರು ನಮಗೆ ಸಹಾಯ ಮಾಡಿದನು. ಕಳೆದ 2025 ವರ್ಷದಲ್ಲಿ ಮೆಸ್ಸಿಯಾ ಪ್ರಾರ್ಥನಾ ಸೇವೆಯ ಪ್ರಾರ್ಥನಾ ಗುಡಾರದಲ್ಲಿ 12 ತಿಂಗಳು ಉಪವಾಸ ಪ್ರಾರ್ಥನೆ ನಡೆಯಲಾಯಿತು. ಪ್ರತಿ ತಿಂಗಳ ಕೊನೆಯ ಶನಿವಾರದಂದು ನಡೆದ ಈ ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕೂಡಿ ಬಂದ ಎಲ್ಲ ಪ್ರಾರ್ಥನಾ ವೀರರಿಗೂ ಪ್ರಾರ್ಥನಾ ವೀರಾಂಗನೆಗಳಿಗೂ ನಮ್ಮ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇವೆ. ದೇಶವನ್ನ ಕಣ್ಣ ಮುಂದಾಗಿ ತೆಗೆದುಕೊಂಡು ಬನ್ನಿ. 143 ಕೋಟಿ ಜನಗಳನ್ನ ಕಣ್ಣ ಮುಂದೆ ತೆಗೆದುಕೊಂಡು ಬನ್ನಿ. ಈ ದೇಶದ ಹಾಲೆಲೂಯ ಒಂದೊಂದು ಜನಗಳನ್ನ ಕಣ್ಣ ಮುಂದಾಗಿ ತೆಗೆದುಕೊಂಡು ಬನ್ನಿ. ಈ ರಾಜ್ಯದ 6.25 ಕೋಟಿ ಜನಗಳನ್ನ ಕಣ್ಣ ಮುಂದಾಗಿ ತೆಗೆದುಕೊಂಡು ಬನ್ನಿ. ಈ ಪಟ್ಟಣದ 1.25 ಕೋಟಿ ಜನಗಳನ್ನ ಕಣ್ಣ ಮುಂದಾಗಿ ತೆಗೆದುಕೊಂಡು ಬನ್ನಿ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ಕರ್ತನೇ ಜನಕ್ಕೆ ಮನಮರುಗು ಅಂತ, ಹಾಲೆಲೂಯ, ಇವರನ್ನು ರಕ್ಷಿಸು ಅಂತೇಳಿ ಕೇಳಿ ಮೋಶೆಯಂತೆ ಒಡಕಿನಲ್ಲಿ ನಿಂತು ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ, ಅಯ್ಯೋ ಈ ಜನಗಳನ್ನ ನಾಶ ಮಾಡಬೇಡ, ನಿನ್ನ ಕರ ಚಾಚು ಅಂತೇಳಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥನೆ ಮಾಡಿ 336 ಮಕ್ಕಳು ದೇವರು ಎಲ್ಲೋ ಗೊತ್ತಿಲ್ಲ. ഇതിനെ കട്ടിക്കൊടുത്തപ്പ അതുപോലെ എല്ലാ തടകളെയും നീക്കുന്നതാണ്. മനുഷ്യരുടെ കണ്ണുകളെ ദയവിട്ടപ്പെടുമ്പോഴാണ് അപ്പാ ഉദവി ചെയ്യുക. ഉദവി ಇಳಿಯತಕ್ಕಂತೆ ಸ್ವಾಮಿ ಕರ್ತನೆ ಎಲ್ಲ ಪೊಲೀಸ್ ಇಲಾಖೆಗಳಲ್ಲಿ ಕರ್ತನೆ ಒಂದು ಕರ್ತನೆ ತೀಕ್ಷ್ಣವಾದ ಕಾನೂನನ್ನು ಕರ್ತನೆ ನೀವು ಕೊಂಡು ಬಂದಿದ್ದೀರಾ ಸ್ವಾಮಿ. ಕರ್ತನೆ ಎಲ್ಲ ಡ್ರಗ್ ಮಾಫಿಯಾಗಳನ್ನ ಕರ್ತನೆ ಸ್ವಾಮಿ ಸಂಪೂರ್ಣವಾಗಿ ಕರ್ತನೆ ನಿಷೇಧಿಸಲ್ಪಡತಕ್ಕಂತೆ ಸ್ವಾಮಿ ಅವರೆಲ್ಲರನ್ನು ಎಲ್ಲೂ ಕರ್ತನೆ ಸ್ತೋತ್ರ ನಾಶ ಮಾಡತಕ್ಕಂತೆ ಸ್ತೋತ್ರ ಮಾಡ್ತೀವಿ ರಾಜನೇ. ಕರ್ತನೆ ವಯಸ್ಸಿಗೆ ಮೀರಿದ ಕರ್ತನೆ ಅಪಾ ಕಾರ್ಯದಲ್ಲಿ ಕರ್ತನೆ ಹೆಣ್ಣು ಮಕ್ಕಳ ಜೀವಿತದಲ್ಲಿ ನಡೆಯುತ್ತಿರುವಂತ ಅಕ್ರಮಗಳು ಅನ್ಯಾಯಗಳು 25 ವಯಸ್ಸಿನ ಒಂದು ಹೃದಯ ಮೇಲೆ ದೇವರ ಕರ್ತನೆ ಸ್ತೋತ್ರ. ಸ್ವಂತ ಮಗನೇ ಕರ್ತನೆ ಅತ್ಯಾಚಾರ ಮಾಡಿದನೆಂಬುದಾಗಿ ಕರ್ತನೆ ಕೇಳುವಾಗ ಕರ್ತನೆ ದೇವರ ಸ್ತೋತ್ರ. ನಮ್ಮ ಹೃದಯ ಒಡೆದು ನನಗಾಯಿತಯ ಕರ್ತನೆ. ಅಪ್ಪ ನಿನ್ನ ಮಕ್ಕಳನ್ನು ಕರ್ತನೆ ನಿನ್ನ ರಕ್ತ ಕೋಟೆಯಲ್ಲಿ ನಿನ್ನ ಮರೆ ಹಾಚಿರೋದಕ್ಕಾಗಿ ಸ್ತೋತ್ರ. ಯಾವ ದುಷ್ಟನ ನೋಟಗಳು ಕರ್ತನೆ ಅಪ್ಪ ನನ್ನ ಸೇವಕರ ಮೇಲೆ ನನ್ನ ದೇಶದಲ್ಲಿರುವ ಸೇವಕರ ಮೇಲೆ ಕರ್ತನೆ ನಿನ್ನ ಒಟ್ಟುವುದಕ್ಕೆ ಅನುಮತಿ ಕೊಡೋದಿಲ್ಲ ಕರ್ತನೆ. ಅದವರೇ ನೀನು ಮನ ಮೇರೆಗೆ ಒಬ್ಬರ ಪಿಡಿಗಳನ್ನು ತೋರಿಸುವ ಮಾತ್ರ ದೇವನಾಗಿರುವುದು. ಇದನ್ನೇ ಬಿಡುಪೇವಿರಾ ಭೂಮಿಯ ಸ್ತೋತ್ರ ಇದ್ರವಯ್ಯ. அறிவிக்கிறதற்கு அனுப்புங்க இயேசுவை அறிவிக்கிறதற்கு அனுப்புங்க இயேசப்பா. இயேசுவை கேள்விப்பட்டால் தான் ஆண்டவரே ரட்சிப்பு வரும். இயேசுவே மனம் இறங்குங்க. சுவிசேஷம் அறிவிக்க உங்களுடைய ஊழியர்களை அனுப்புங்க. ಕರ್ತನೇ ಈ ಪ್ರಾರ್ಥನೆಯ ಮುಖಾಂತರವಾಗಿ ಇದು ಕರ್ನಾಟಕ ರಾಜ್ಯದಲ್ಲಿ ಕೊಂಡು ಬರುತ್ತಿರುವಂತಹ ಬದಲಾವಣೆಗಳಿಗಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ ರಾಜ. ಹಾಲೆಲೂಯ. ಒಂದು ಜೀವನ ನೀವು ಪ್ರಾರಂಭ ಮಾಡಿರೋದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡುತ್ತೇವೆ. ದೇವರು ಈ ದೇಶದ ಮೇಲೆ ಒಂದು ಉನ್ನತವಾದ ಯೋಜನೆಯನ್ನು ಇಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ. ಭಾರತ ದೇಶ ಒಂದು ದೊಡ್ಡ ಉಜ್ಜೀವನವನ್ನು ಕಾಣುವುದು. ಆ ಉಜ್ಜೀವನ ಪ್ರಪಂಚದ ಎಲ್ಲ ಮೂಲೆಗಳಿಗೂ ಹರಡುವುದು ಎಂಬುದು ದೇವರು ಈ ದೇಶದ ಕುರಿತು ತನ್ನ ಪ್ರವಾದಿಗಳಿಗೆ ಪ್ರಕಟಿಸಿರುವ ಒಂದು ಸತ್ಯವಾಗಿದೆ.
ಈ ಪ್ರವಾದನೆ ನೆರವೇರುವುದಕ್ಕೆ ಅನೇಕ ದೇವಜನರ ಪ್ರಾರ್ಥನೆ ಬಹಳ ಅಗತ್ಯವಾಗಿದೆ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಅನೇಕ ಪರಿಶುದ್ಧವಂತರನ್ನು, ಪ್ರಾರ್ಥನಾ ವೀರರನ್ನು ದೇವರು ಎಬ್ಬಿಸಿರುವನು. ದೇಶದ ಎಲ್ಲ ಭಾಗಗಳಲ್ಲಿ ಪ್ರಾರ್ಥನೆ ಪರಲೋಕಕ್ಕೆ ಒಂದು ಧೂಪದಂತೆ ಏರಿ ಹೋಗುತ್ತಿದೆ. ಪ್ರಾರ್ಥನೆ ದೇಶದ ಬಲಿಷ್ಠನ ಬಲವನ್ನು ಮುರಿಯುತ್ತದೆ. ಈ ಉತ್ತಮ ಕೆಲಸಕ್ಕಾಗಿ ನಮ್ಮನ್ನು ಕರೆದ ದೇವರಿಗೆ ಸ್ತೋತ್ರ. 2026 ಈ ಮೊದಲ ತಿಂಗಳ ಉಪವಾಸ ಪ್ರಾರ್ಥನೆಗೆ ತ್ಯಾಗಪೂರ್ವಕವಾಗಿ ಕೂಡಿ ಬಂದ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅಭಿನಂದಿಸುತ್ತೇವೆ. ಕಳೆದ ವರ್ಷಗಳಲ್ಲಿ ಸಣ್ಣ ಮಕ್ಕಳು ಮೊದಲುಗೊಂಡು ದೊಡ್ಡವರ ತನಕ ಪ್ರಾರ್ಥನಾ ಸಮಯಗಳಲ್ಲಿ ಕಣ್ಣೀರೊಟ್ಟಿಗೆ ನಾವು ಮಾಡಿದ ಪ್ರಾರ್ಥನೆಗಳನ್ನು ನಮ್ಮ ದೇವರು ಕೇಳಿ ಆ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಟ್ಟನು. ಈ ವರ್ಷವೂ ಎಲ್ಲ ತಿಂಗಳ ಕೊನೆಯ ಶನಿವಾರ ನಡೆಯುವ ಉಪವಾಸ ಪ್ರಾರ್ಥನೆಗೆ ನಾವೆಲ್ಲರೂ ಕೂಡಿ ಬಂದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸೋಣ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆಮೇನ್.